ಆಚಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಸರ್, ಇವತ್ತು ಪ್ರಮುಖವಾಗಿ ಮಂಡ್ಯ ವಿಚಾರ ಚರ್ಚೆ ಆಗ್ತಾ ಇರೋದು ಅಂದರೆ ಕಾವೇರಿ ವಿಚಾರ. ಸರ್, ಮಂಡ್ಯ ಅಂದರೆ ಕಾವೇರಿ ವಿಚಾರದಲ್ಲಿ ನಮಗೆ ಅನ್ಯಾಯ ಆಗಿದೆ ಅನ್ನುವಂಥದ್ದು ಈಗ ನಡೀತಾ ಇರುವಂಥ ಸುಪ್ರೀಂ ಕೋರ್ಟ್ನಲ್ಲಿ ಪ್ರಶ್ನೆ ಮಾಡಬೇಕು ಅನ್ನೋಂಥದ್ದು ಚರ್ಚೆ. ಸಹಜ. ಏನಾಗಿದೆ, ಮೊನ್ನೆ ಇಂದಿನ CWRC ಕೊಟ್ಟಿದ್ದು, CWMA ಕೊಟ್ಟಿದ್ದು 3,500 ಕ್ಯೂಸೆಕ್ಸು 15 ಡೇಸ್ ಕೊಟ್ಟಿದ್ದರು. ಅದು ಒಂದು ರೀತಿ ಸೊ ಕಷ್ಟಪಡೋ ಇದ್ರೂ ಏನೋ ಒಂದು ರೀಸನಬಲ್ ಆಗಿತ್ತು ಅಂತ ಅನ್ಕೋಬೋದಿತ್ತು. ಸೊ ಅವಾಗ ಏನೋ ಮಳೆ ಬಂತು, ಲಕ್ಕಿಲಿ ಎಲ್ಲ ಬಗೆಹರಿಯಿತು. ಮತ್ತು ಅವರು ಮೊನ್ನೆ ಕೊಟ್ಟಿರ್ತಕ್ಕಂಥದ್ದು ಟೂ ಡಿಫಿಕಲ್ಟ್. ಕಾರಣ ಸೊ 12,000 ಪರ್ ಡೇ ಅಂದರೆ ಹೆಚ್ಚು ಕಡಿಮೆ. ಸೊ 15 ಡೇಸ್ ಅಂದರೆ 15 TMC ಇರುತ್ತೆ. ನಮ್ಮಲ್ಲಿ ಈಗ ಕಂಪೇರ್ಡ್ಲಿ ಕುಡಿಯೋ ನೀರು ಬೆಳೆಗೆ ಅಲ್ಲೂ ಕಷ್ಟ, ಇಲ್ಲೂ ಕಷ್ಟ. ಮಳೆ ಇಲ್ಲದೇ ಇದ್ದರೆ ತಮಿಳ್ನಾಡಿನಲ್ಲೂ ಬೆಳೀಲಿಕ್ಕೆ ಕಷ್ಟ ಆಗುತ್ತೆ, ನಮ್ಮಲ್ಲೂ ಬೆಳೀಲಿಕ್ಕಾಗುತ್ತೆ. ಆದರೂ ರೈತರು ಪ್ರಯತ್ನ ಮಾಡ್ತಾರೆ ಮತ್ತು ಮಳೆ ಬಿದ್ದಾಗ ಹಾಕ್ಬಿಡೋದು, ಈ ಥರದ್ದೆಲ್ಲ ಸಮಸ್ಯೆಗಳಾಗ್ತವೆ. ಸಹಜವಾಗಿ ರೈತರು ಸುಮ್ಮನೆ ಕೂರ್ಲಿಕ್ಕಾಗಲ್ಲ. ಬಟ್ ಆದರೆ ಅದೆಲ್ಲಕ್ಕಿಂತ ಹೆಚ್ಚಾಗಿ ಕುಡಿಯೋ ನೀರಿಗೆ ನಾವು ಮೊದಲು ಪ್ರಿಯಾರಿಟಿ ಕೊಡೋದಾದರೆ ಈಗಿರ್ತಕ್ಕಂಥ ಸ್ಟೋರೇಜು ತಮಿಳ್ನಾಡಿನಲ್ಲಿ ಜಾಸ್ತಿ ಇದೆ. ಕಂಪೇರಿಟಿವ್ಲಿ 40-50% ಸ್ಟೋರೇಜು ಅಲ್ಲಿ ತೋರಿಸ್ತಾ ಇದೆ, ಇಲ್ಲಿ 20% 30% ತೋರಿಸ್ತಾ ಇದೆ. ಸೊ ಇಷ್ಟಿದ್ದಾಗ ಬಹುಶಃ CWRC CWMA ಯಾಕೆ ಮೊದಲು ಕುಡಿಯೋ ನೀರಿಗೆ ಅಲ್ಲಿ ಸಫಿಷಿಯೆಂಟ್ ಇದ್ದಾಗ ಇಲ್ಲಿ ಕುಡಿಯೋ ನೀರಿಗೆ ಸಫಿಷಿಯೆಂಟಾಗಿ ಕೊಟ್ಟು ನಂತರ ಹೋಗಬೇಕು. ನಾವೇನಾಗಿದೆ ಈ ಸರಿ ಮಳೆ ಸೊ ಆಗಸ್ಟು ಸೆಪ್ಟೆಂಬರಲ್ಲೂ ಕಷ್ಟ ಇದೆ ಅಂತ ಪ್ರಿಡಿಕ್ಷನ್ ಇದೆ. ಸೊ ನೆಕ್ಸ್ಟು ಜೂನ್ವರೆಗೂ ನಾವು ಕುಡಿಯೋ ನೀರಿಗೆ ಇಟ್ಕೋಬೇಕಾಗುತ್ತೆ. ನಮ್ಮಲ್ಲಿ ಕಾವೇರಿ ಬೇಸಿನ್ನಲ್ಲಿ ಸೊ ಬೆಂಗಳೂರು ಒಂದೇ ಅಲ್ಲ, ಆಲ್ ಡಿಸ್ಟಿಕ್ ಹೆಡ್ ಕ್ವಾರ್ಟ್ರು, ತಾಲೂಕು ಹೆಡ್ ಕ್ವಾರ್ಟ್ರು, ರೂರಲ್ಲೂ ಸಹ ಸ್ಟಾರ್ಟ್ ಆಗಿದೆ ಕಾವೇರಿ ಬೇಸಿನ್ನಲ್ಲಿ. ಇವೆಲ್ಲ ಇರೋದ್ರಿಂದ ಬಹುಶಃ ಇದು ಭಾಳ ಒಂದು ಸ್ಥಿತಿ ಗಂಭೀರವಾದಂಥದ್ದಿದೆ. ರೈತರು ಈಗಾಗಲೇ ನಿನ್ನೆಯಿಂದನೇ ಗಲಾಟೆ ಪ್ರಾರಂಭ ಮಾಡಿದ್ದಾರೆ, ಸಂಘಟನೆಗಳು ಗಲಾಟೆ ಪ್ರಾರಂಭ ಮಾಡಿದ್ದಾರೆ. ಸೊ ನಮ್ಮ ಮುಖ್ಯಮಂತ್ರಿಗಳು ಮತ್ತು ನಮ್ಮ ನೀರಾವರಿ ಸಚಿವರು ರಾಮಲಿಂಗ ರೆಡ್ಡಿಯವರು ಈಗಾಗಲೇ ಡಿಸ್ಕಷನ್ ಮಾಡಿ, ಲೀಗಲ್ ಜೊತೆ ಡಿಸ್ಕಸ್ ಮಾಡಿ, ನಮ್ಮ AG ಲೀಗಲ್ ಟೀಮು, ಟೆಕ್ನಿಕಲ್ ಟೀಮು ಎಲ್ಲರೂ ಡಿಸ್ಕಸ್ ಮಾಡಿ ಸುಪ್ರೀಂ ಕೋರ್ಟ್ ಮುಂದೆ ಹೋಗಬೇಕು ಅನ್ನೋ ಒಂದು ಇದರಲ್ಲಿ ಇವತ್ತು 5:15 ಒಂದು ಮೀಟಿಂಗು ಇದೆ ಅಂತೆ. ಎಲ್ಲ ಪ್ರಿಪೇರ್ ಆಗ್ತಾಯಿದೆ. ತಮಿಳ್ನಾಡು ಅಪ್ಲಿಕೇಶನ್ನು 17th ಏನೋ ಬರುವಂಥ ಅವಕಾಶ ಇದೆ ಅಂತ. ಬಹುಶಃ ನಾಳೆ ನಮ್ಮ ಸರ್ಕಾರ ಸುಪ್ರೀಂ ಕೋರ್ಟ್ ಮುಂದೆ ಹೋಗೋದ್ರಿಂದ ಬಹುಶಃ ನಾವು ಇದನ್ನು ಭಾಳ ಗಂಭೀರವಾಗಿ ಸುಪ್ರೀಂ ಕೋರ್ಟ್ ಮುಂದೆ ನಾವು ಎಲ್ಲ ಡೀಟೇಲ್ನ ಸಬ್ಮಿಟ್ ಮಾಡಬೇಕಾಗಿದೆ. ಬಹುಶಃ ನಮಗೆ ಸುಪ್ರೀಂ ಕೋರ್ಟಲ್ಲಿ ಏನಾದರೂ ಒಂದು ಸಂಪೂರ್ಣ ಮಾಹಿತಿಯನ್ನು ಎರಡೂ ರಾಜ್ಯದಲ್ಲಿ ಎಲ್ಲ ಇಲಾಖೆಯಿಂದ ತಗೊಂಡು ಸ್ವಲ್ಪ ನ್ಯಾಯ ಸಿಗುತ್ತೆ ಅನ್ನೋ ನಂಬಿಕೆ, ಭರವಸೆ ಇದೆ.